ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026ರಂದು ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಪ್ಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಲಾಗುತ್ತದೆ. ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಲಕ್ಕಿ ಡ್ರಾ. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ ಸಾಯಿಬಾಬಾ ಕೇತನೆಯುಳ್ಳ 20 ಗ್ರಾಂ ಬೆಳ್ಳಿ ನಾಣ್ಯ, ತೃತೀಯ ಬಹುಮಾನ ಸಾಯಿಬಾಬಾ ಕೇತನೆಯುಳ್ಳ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕರಾದ ಧರ್ಮ ಅಧಿಕಾರಿಗಳು. ಮೊಬೈಲ್ ನಂಬರ್ 9164 000 600 7611999399. ಸ್ಥಳ ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ ಸ್ಟೇಷನ್ ರಸ್ತೆ, ರಾಯಚೂರು. ಬುಧವಾರ ಬೆಳಗ್ಗೆ 11 ಗಂಟೆಗೆ ಮಾನ್ವಿ ನಗರದಲ್ಲಿ ನಡೆಯುತ್ತಿರುವ ರಾಜ್ಯ ಹೆದ್ದಾರಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಮಾಜಿ ಸಚಿವರು ಹಾಗೂ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ NS ಬೋಸರಾಜು ಹಾಗೂ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ G ಅಂಪಯ್ಯ ನಾಯಕ ಸಾಹುಕಾರ ಅವರು ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ರಸ್ತೆ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಪಕ್ಷದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾಮಗಾರಿಯ ಪ್ರಗತಿ, ಗುಣಮಟ್ಟ ಹಾಗೂ ಸಾರ್ವಜನಿಕರಿಗೆ ಆಗುತ್ತಿರುವ ಅನುಕೂಲಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ರಸ್ತೆ ಕಾಮಗಾರಿ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ ಮುಖಂಡರು ಕಾಮಗಾರಿಯಿಂದ ಸಂಚಾರ ವ್ಯವಸ್ಥೆ ಮತ್ತಷ್ಟು ಸುಧಾರಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಸ್ಥಳೀಯರ ಅಗತ್ಯಗಳಿಗೆ ಆದ್ಯತೆ ನೀಡಿ ಕಾಮಗಾರಿ ಕೈಗೊಳ್ಳುವಂತೆ ತಿಳಿಸಿದರು. ಅವ್ರ ಪ್ರಶ್ನೆ ಬರೋದಿಲ್ಲ. ಮತ್ತೆ ಹೊಸದಾಗಿ ಏನು ಮಾಡೋಲ್ಲ, ಇದನ್ನ ಏನು ರೇಂಜ್ ಮಾಡ್ತಾ ಇರೋದು ಅಷ್ಟೇ. ಡೀಪರ್ದಲ್ಲಿ ಮತ್ತು ಡಿಸೈನ್ನಲ್ಲಿ ಮತ್ತು ಅಗ್ರಿಮೆಂಟ್ ಇಲ್ಲ ಸರ್. ಇವರು ಅಗ್ರಿಮೆಂಟ್ ಮಾಡ್ಕೊಂಡಲ್ಲ, ಹೊಸ ಅಗ್ರಿಮೆಂಟ್ ಇದೆ ಸರ್. ಮಾತ್ರ ಇದೆ ಸರ್ ಅಗ್ರಿಮೆಂಟ್. ಸರ್ ಹೇಳ್ತಾರೆ ಡ್ಯಾಮಲ್ಲಿ ಅಗ್ರಿಮೆಂಟಲ್ಲಿ ಇದೆ, ಹೊಸ ಡಿವೈಡರ್ ಮಾಡ್ಕೊಂಡಿದೆ. ಮತ್ತು ಆ ಮರಗಳನ್ನು ಉಳಿಸಿರುತ್ತೆ ಯಾರು ಹೇಳಿಲ್ಲ. ಮುನ್ಸಿಪಾಲಿಟಿ ಏನಿಲ್ಲ ಸರ್, ಅದರ ಬಿಟ್ಟಿದ್ದಾರೆ. ಈ ವಿಷಯ ಕಾರ್ಯಕ್ರಮಗಳನ್ನು ತೆಗಿಬೇಕಂತಿದೆ. ಇವ್ರು ಏನಂತಾರೆ ಅಂದರೆ ಎದಕ್ಕೆ ಮುಗಿಸ್ತಾರಂತಂದ್ರೆ ಪುರಸಭೆಯವರು ಹೇಳಿದಾರೆ ಅದು ಮುಗಿಸ್ಬೇಕಂತೇಳಿ ಅದಕ್ಕೂ ಮುಗಿಸ್ತಿರು ಅಂತ ಹೇಳ್ತಾರೆ ಸರ್. ಹಾಗಾಗಿ ಭಾಳ ಸರ್ ಗಿಡ ತೆಗೀರಿ ಸರ್. ಹೊಸ ಡಿವೈಡರ್ ಉತ್ತಮ ಆಗ್ತದೆ ಸರ್. ನಮ್ಗೆ ಭಾಳ ಕಷ್ಟ ಆಗ್ತದೆ ಸರ್. ಪ್ಲೀಸ್ ಹೆಂಗೆ ಯಾವ ರೀತಿ ದಯವಿಟ್ಟು ನಮಗೆ ದೊಡ್ಡ. ರಾಯಚೂರಿನ ದೇವದುರ್ಗದ ಶಂಕರ್ ಬಂಡಿ ಗ್ರಾಮದ ಬಳಿ ಕಾಲುವೆ ನೀರು ಜಮೀನುಗಳಿಗೆ ನುಗ್ಗಿ ಬೆಳೆ ಹಾನಿಯಾಗಿದ್ದು, ಕಾಲುವೆಯ ಸರ್ವಿಸ್ ರೋಡ್ ಹಲ್ಲಲ್ಲಿ ಕೊಚ್ಚಿ ಹೋಗಿದೆ. ಕಾಲುವೆಗಳ ಹುಳ ಗಿಡಗಂಟೆ ಸ್ವಚ್ಛಗೊಳಿಸದೆ ನೀರು ಬಿಟ್ಟ ಹಿನ್ನೆಲೆ ಘಟನೆ ನಡೆದಿದೆ. ನಾರಾಯಣಪುರ ಬಲದಂಡೆ ನಾಲೆ 15ನೇ ಉಪ ಕಾಲುವೆಯಲ್ಲಿ ಅವಾಂತರವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಜಲಾಶಯದಿಂದ ನೀರು ಹರಿಸುವ ಮುನ್ನ ಕಾಲುವೆ ಸ್ವಚ್ಛಗೊಳಿಸಬೇಕಿದ್ದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರ ಲಕ್ಷಾಂತರ ರೂಪಾಯಿ ಹತ್ತಿ ಬೆಳೆ ನಷ್ಟವಾಗಿದೆ. ಕೊಚ್ಚಿ ಹೋದ ಸರ್ವಿಸ್ ರಸ್ತೆಯಿಂದ ರೈತರಿಗೆ ಅನುಕೂಲವಾಗಿದೆ. ಪ್ರತಿ ಬಾರಿಯೂ ಇದೇ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು, ಕಾಲುವೆಗಳ ಜಂಗಲ್ ಕಟ್ ನೀರು ಬಿಡುವ ಮುನ್ನವೇ ಮಾಡಬೇಕು. ಜಮೀನುಗಳಿಗೆ ನೀರು ನುಗ್ಗಿ ಉಂಟಾದ ಬೆಳೆ ನಷ್ಟಕ್ಕೆ ಪರಿಹಾರ ನೀಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಆಷಾಢ ಶುದ್ಧ ಪೂರ್ಣಿಮೆಯ ಪವಿತ್ರ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ಋತ್ತಿಕ ಸಂಗ್ರಹಣ ಮಹೋತ್ಸವವನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಆಚರಿಸಲಾಯಿತು. ಶ್ರೀ ಸುಬದೇಂದ್ರ ತೀರ್ಥ ಶ್ರೀಪಾದಂಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀಮಠ ಮತ್ತು ಪವಿತ್ರ ತುಂಗಭದ್ರಾ ನದಿ ಮಧ್ಯದಲ್ಲಿರುವ ತುಳಸಿ ವನಕ್ಕೆ ಶ್ರೀಗಳು ಭವ್ಯ ಮೆರವಣಿಗೆಯಲ್ಲಿ ತೆರಳಿ ವಿಧಿವಿಧಾನಗಳೊಂದಿಗೆ ಪವಿತ್ರ ಋತ್ತಿಕೆಯನ್ನು ಸಂಗ್ರಹಿಸಿದರು. ಬಳಿಕ ಋತ್ತಿಕೆಯನ್ನು ಸುವರ್ಣ ಪಲ್ಲಕ್ಕಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಭಕ್ತಿಪೂರ್ವಕವಾಗಿ ತರಲಾಯಿತು.
ನಡೆಸಲಾಯಿತು. ಗುರು ಪೂರ್ಣಿಮೆಯ ಅಂಗವಾಗಿ ಶ್ರೀಮತಿ ವೀಣಾ ಬಾಲಾಜಿ ಅವರು ಸಕ್ಕರೆ ಹಾಗೂ ಬೆಲ್ಲದಿಂದ ತುಲಾಭಾರ ಸೇವೆ ಸಲ್ಲಿಸಿದರು. ನಂತರ ಭಕ್ತರಿಂದ ಪುಷ್ಪವೃಷ್ಟಿ ನಡೆಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಗಳು ಅನುಗ್ರಹ ಸಂದೇಶ ನೀಡಿ ಶ್ರೀ ಹರಿವಾಯು ಹಾಗೂ ಗುರುರಾಯರ ಕೃಪೆಯೊಂದಿಗೆ ಭಕ್ತಿ ಮತ್ತು ಧರ್ಮ ಮಾರ್ಗದಲ್ಲಿ ಜೀವನ ನಡೆಸುವಂತೆ ಭಕ್ತರಿಗೆ ಆಶೀರ್ವದಿಸಿದರು. रामेश्वरो वैष्णवनो ददातु श्रवणाय महाराजाय नमः यो वेदां ब्रह्मणो वेदामृतां पुरीं तस्मै ब्रह्म च ब्रह्माराय कीर्तिं प्रदां ततः वासुदेवाय धीमहि तन्नो विष्णुः प्रचोदयात्. ರಾಯಚೂರು ಜಿಲ್ಲಾ ಪೊಲೀಸ್ ಮತ್ತೊಮ್ಮೆ ಗಮನಾರ್ಹ ಸಾಧನೆ ಮಾಡಿದ್ದು, ಕಳೆದ 1.5 ವರ್ಷದಲ್ಲಿ ಪತ್ತೆ ಹಚ್ಚಿದ 208 ಕಳವು ಪ್ರಕರಣಗಳಲ್ಲಿನ 4,02,00,000ಕ್ಕೂ ಅಧಿಕ ಮೌಲ್ಯದ ಮುದ್ದೆ ಮಾಲುಗಳನ್ನು ನೈಜ ಮಾಲೀಕರಿಗೆ ಹಸ್ತಾಂತರಿಸಿದೆ. ಜೊತೆಗೆ ಸೈಬರ್ ವಂಚನೆಗೆ ಒಳಗಾಗಿದ್ದವರಿಗೂ ಕೋಟ್ಯಾಂತರ ರೂಪಾಯಿ ಹಣವನ್ನು ಮರಳಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಡಿಜಿಪಿ ಡಾಕ್ಟರ್ ಪಿಎಸ್ ಹರ್ಷ ಅವರು ತಿಳಿಸಿದರು. 2025ರ ಜನವರಿ 1ರಿಂದ 2026ರ ಜುಲೈ 5ರವರೆಗೆ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ 208 ಸ್ವತ್ತು ಕಳವು ಪ್ರಕರಣಗಳನ್ನು ರಾಯಚೂರು ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿ ಪತ್ತೆ ಹಚ್ಚಿದ್ದಾರೆ. ಒಟ್ಟು 4,02,61,421 ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ, ನಗದು, ಕಾರು, ಬೈಕ್, ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ವಿವಿಧ ವಸ್ತುಗಳನ್ನು ನ್ಯಾಯಾಲಯದ ಅನುಮತಿ ಪಡೆದು ಬುಧವಾರ ನಡೆದ ಸಮಾರಂಭದಲ್ಲಿ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಯಿತು. ಬಳ್ಳಾರಿ ವಲಯದ ಪೊಲೀಸ್ ಮಹಾನಿರೀಕ್ಷಕ ಡಾಕ್ಟರ್ ಹರ್ಷ ಅವರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಳುವಾದ ಆಸ್ತಿಯನ್ನು ಮರಳಿ ಪಡೆದ ನಾಗರಿಕರು ಸಂತಸ ವ್ಯಕ್ತಪಡಿಸಿದರು. ಇದೇ ವೇಳೆ ಸೈಬರ್ ಅಪರಾಧ ಪ್ರಕರಣಗಳಲ್ಲಿ 8,42,43,000 ರೂಪಾಯಿಗೂ ಅಧಿಕ ಹಣವನ್ನು ಪತ್ತೆ ಹಚ್ಚಿ ಸಂತ್ರಸ್ತರಿಗೆ ಹಿಂತಿರಿಸಲಾಗಿದ್ದು, ಸಿಇಐಆರ್ ಪೋರ್ಟಲ್ ಮೂಲಕ ಪತ್ತೆಯಾದ 77 ಕಳೆದು ಹೋದ ಮೊಬೈಲ್ ಫೋನ್ಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಲಾಯಿತು. ಆಧುನಿಕ ತಂತ್ರಜ್ಞಾನ, ವೈಜ್ಞಾನಿಕ ತನಿಖೆ ಹಾಗೂ ಸಿಬ್ಬಂದಿಯ ಸಮರ್ಪಿತ ಸೇವೆಯಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದು ಬಳ್ಳಾರಿ ವಲಯ ಡಿಜಿಪಿ ಡಾಕ್ಟರ್ ಪಿಎಸ್ ಹರ್ಷ ತಿಳಿಸಿದರು. ಹಾಗಾಗಿ ನಾವು ವಿಶೇಷವಾಗಿ ಅಪರಾಧ ಪತ್ತೆ ಬಗ್ಗೆ ಗಮನ ಕೊಟ್ಟು ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಈಗ ತಾವು ನೋಡ್ತಾ ಇರೋ ಹಾಗೆ 106 ಕೇಸ್ಗಳನ್ನ ನಾವು ಭೇದಿಸಿದ್ದೀವಿ. 106 ಕೇಸಸ್ ಹ್ಯಾವ್ ಬಿನ್ ಸಾಲ್ವ್ಡ್. 106 ಅಪರಾಧಗಳ ಅಂದರೆ ಸ್ವತ್ತಿನ ಅಪರಾಧಗಳು, ಪ್ರಾಪರ್ಟಿ ಅಫೆನ್ಸಸ್ ಅಂತೀವಿ ನಾವು. ನಮಗೆ ಪೊಲೀಸ್ನಲ್ಲಿ ಲಾ ಆ್ಯಂಡ್ ಆರ್ಡರ್ ಬೇರೆ ಥರ ಇರ್ತದೆ, ಅದೆಲ್ಲ ಬಾಡಿ ಅಫೆನ್ಸಸ್ ಇರುತ್ತೆ, ಹಲ್ಲೆ, ಕೊಲೆಗೆ ಯತ್ನ, ಅವೆಲ್ಲ ಬೇರೆ. ಇದು ಪ್ರಾಪರ್ಟಿ ಅಫೆನ್ಸಸ್ನ ನಾವು 106 ಕೇಸ್ಗಳಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ. ವಿಕ್ಟಿಮ್ಸ್ನ ನೋಡಿದ್ರೆ 136 ಜನಕ್ಕೆ ನಾವು ಇವತ್ತು ಪ್ರಾಪರ್ಟಿಗಳನ್ನ ವಾಪಸ್ ಕೊಟ್ಟಿದ್ದೇವೆ. ಇದು ಬಹಳ ಒಂದು ಶ್ಲಾಘನೀಯ ಕಾರ್ಯ. ಬಹಳ ದೊಡ್ಡ ಮಟ್ಟದಲ್ಲಿ, ವ್ಯಾಪಕ ಮಟ್ಟದಲ್ಲಿ ನಮ್ಮ ತಂಡ ಕಾರ್ಯಾಚರಣೆ ಮಾಡಿದೆ. ರಾಯಚೂರು ಪೊಲೀಸರು ಬಹಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಇದರ ಒಂದು ಬ್ರೇಕಪ್ ತಮಗೆ ಹೇಳಬೇಕು ಅಂದರೆ, ಒಂದು ಮರ್ಡರ್ ಫಾರ್ ಗೈನ್ ಅಂದರೆ ಸ್ವತ್ತನ್ನು ಲಪಟಾಯಿಸೋ ಒಂದು ಉದ್ದೇಶದಿಂದನೇ ಮರ್ಡರ್ ಮಾಡಿ ತೆಗೆದುಕೊಂಡು ಹೋಗಿದ್ದ ಒಂದು ಪ್ರಕರಣ ನಾವು ಭೇದಿಸಿ ಆ ಪ್ರಕರಣದಲ್ಲಿ ನಾವು ಡಿಟೆಕ್ಟ್ ಮಾಡಿದ್ದೇವೆ. 2 ಡಕಾಯಿತಿ, ಬಹಳ ಘೋರವಾದ ಅಪರಾಧ
ಅಪರಾಧಗಳಿವು. 2 ಡಕಾಯಿತಿ ಪ್ರಕರಣಗಳನ್ನ ಭೇದಿಸಿದ್ದೇವೆ, 5 ರಾಬರಿ ಪ್ರಕರಣಗಳನ್ನ ಭೇದಿಸಿದ್ದೇವೆ. ಇದರಲ್ಲಿ ತಮ್ಮೆಲ್ಲ ಎದುರಿಗೆ ಈಗ ನಾನು ಸ್ಪಷ್ಟವಾದ ಸಂದೇಶ, ಯಾವನೇ ದುಷ್ಕರ್ಮಿ ಇಂಥವಕ್ಕೆ ಮುಂದೆ ಏನಾದರೂ ಫ್ಯೂಚರ್ನಲ್ಲಿ ಕೈ ಹಾಕಿದ್ರು ಬಿಡಲ್ಲ. ಡಿಟೆಕ್ಟ್ ಮಾಡೋದೊಂದೇ ಅಲ್ಲ, ನಾವು ಕಾನೂನಿನಲ್ಲಿ ನಮಗೆಲ್ಲ ಏನೆಲ್ಲ ಅವಕಾಶ ಇದೆ ಬಹಳ ಕಠಿಣ ಕ್ರಮ ನಾವು ಮಾಡ್ತೇವೆ. ಕನ್ವಿಕ್ಷನ್ ಆಗೋವರೆಗೂ ನಾವು ಬೆನ್ನಚ್ತೀವಿ, ನಾವು ಬಿಡಲ್ಲ. ಹಾಗಾಗಿ ಯಾವನು ಈ ಥರ ದುಷ್ಕರ್ಮಿಗಳು ಇಂಥವೆಲ್ಲ ಮಾಡೋ ಒಂದು ಯೋಚನೆಗಳಿಂದನೇ ದೂರ ಸರಿದ್ರೆ ಅವ್ರಿಗೆ ಒಳ್ಳೆಯದು. ಹಾಗೆಯೇ ಈ ಕಳ್ಳರ ಕಾಟ ಭಾಳ. ಪೂರ್ಣಿಮೆಯ ಅಂಗವಾಗಿ ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಬುಧವಾರ ಭಕ್ತಿ ಭಾವದಿಂದ ಗುರು ಪೂರ್ಣಿಮಾ ಮಹೋತ್ಸವ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಶ್ರೀ ಶಿರಡಿ ಸಾಯಿಬಾಬಾರ ದರ್ಶನ ಪಡೆದು ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡರು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡುವ ಯೋಜನೆಗೂ ಚಾಲನೆ ನೀಡಲಾಯಿತು. ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿ ಸಾಯಿ ಕಿರಣ್ ಹಾದೋನಿ ಮಾತನಾಡಿ, ಗುರು ಪೂರ್ಣಿಮೆಯು ಗುರು ಪರಂಪರೆಯನ್ನು ಸ್ಮರಿಸುವ ಪವಿತ್ರ ಹಬ್ಬವಾಗಿದೆ. ಧಾರ್ಮಿಕ ಆಚರಣೆಗಳ ಜೊತೆಗೆ ಸಮಾಜಮುಖಿ ಸೇವೆಗಳನ್ನು ಕೈಗೊಳ್ಳುವುದು ಸಾಯಿಬಾಬಾರ ಸಂದೇಶವಾಗಿದೆ ಎಂದು ಹೇಳಿದರು. ಈ ಬಾರಿ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ಶಿರಡಿಯಿಂದ ತರಲಾಗಿರುವ ಶ್ರೀ ಸಾಯಿಬಾಬಾ ಧರಿಸಿದ ಪವಿತ್ರ ಕಫನಿಯ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಪವಿತ್ರ ವಸ್ತ್ರದ ಸಮ್ಮುಖದಲ್ಲಿ ಸಮಾಜಕ್ಕೆ ಉಪಯುಕ್ತವಾಗುವ ಶಾಶ್ವತ ಸೇವಾ ಕಾರ್ಯ ಆರಂಭಿಸುವ ಸಂಕಲ್ಪದೊಂದಿಗೆ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ಅಮೆರಿಕದ ಸಾಫ್ಟ್ವೇರ್ ಇಂಜಿನಿಯರ್ ಅಭಿಲಾಷ್ ಚಕ್ಷ, ಸಂತೋಷ್ ಪಾಟೀಲ್ ಹಾಗೂ ಧರ್ಮರಾಜ್ ಗೌಡ ಅವರ ಸಹಯೋಗದಲ್ಲಿ ಶೈಕ್ಷಣಿಕ ನೆರವು ಯೋಜನೆ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಕೋವಿಡ್ ಸಂಕಷ್ಟದ ಸಮಯದಲ್ಲಿ 25 ದಿನಗಳ ಕಾಲ ಅನ್ನ ಸಂತರ್ಪಣೆ ನಡೆಸಿದ ಅನುಭವವನ್ನು ಸ್ಮರಿಸಿದ ಅವರು, ಇದೀಗ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಮುಂದಾಗಿದ್ದೇವೆ. ಮೊದಲ ಹಂತದಲ್ಲಿ ಪಿಯುಸಿ ದ್ವಿತೀಯ ವರ್ಷದ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವ ಆರ್ಥಿಕವಾಗಿ ದುರ್ಬಲ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಲ್ಯಾಪ್ಟಾಪ್, ಕಂಪ್ಯೂಟರ್, ಟ್ಯಾಬ್ಲೆಟ್ ಸೇರಿದಂತೆ ಅಗತ್ಯ ಶೈಕ್ಷಣಿಕ ನೆರವು ನೀಡಲಾಗುವುದು ಎಂದರು. ಗುರುವಿಗೆ ನಾವು ನಮಸ್ಕಾರವನ್ನು ಸಲ್ಲಿಸುವಂತ ಶೋಧನ ಅತ್ಯಂತ ಶಕ್ತಿ ಇರುವಂತಹ ಗುರುವಿನ ಒಂದು
ವಿಶೇಷವಾಗಿ ನಮ್ಮ ಓಂ ಸಾಹಿತ್ಯ ಮಂದಿರಕ್ಕೆ ಶಿರಡಿಯಿಂದ ಸಾಯಿ ಬಾಬಾರವರು ಇದ್ದಾಗ ಒಂದು ವಸ್ತ್ರ ಔಟಿನ ಅಂತಿದ್ರು. ಆ ವಸ್ತ್ರ ಮಾನಸಾಪತಿ ಅಂತೇಳಿ ಅವರ ಕರಿಮೊಮ್ಮಗ ಮಂದಿರಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಸಾವಿರಾರು ಭಕ್ತಾದಿಗಳು ಇಲ್ಲಿ ಔಟಿನ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಈಗ ಈ ನೋಡಬಹುದು ಅನ್ನ ಸಂತರ್ಪಣೆ ನಡೀತಾ ಇದೆ. 10,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿಕೊಂಡಿದ್ದೇವೆ. ಬೆಳಿಗ್ಗೆ 9ರಿಂದ ನಿರಂತರವಾಗಿ ಸಂಗೀತ ನೃತ್ಯೋತ್ಸವ ನಡೀತಾ ಇದೆ. ಸಂಜೆ ಪಲ್ಲಕ್ಕಿ ಸೇವೆ ಇಲ್ಲಿಂದ ಅಯ್ಯಪ್ಪ ಸ್ವಾಮಿಗಳಿಗೆ ಬಜರಂಗಿಯಿಂದ ಮೆರವಣಿಗೆ ಆಗುತ್ತೆ. ಹಾಗಾಗಿ ಎಲ್ಲ ಸಹಸ್ರಾರು ಭಕ್ತಾದಿಗಳು ಬೆಳಿಗ್ಗೆ 5 ಗಂಟೆಗೆ 4:05 ಗಂಟೆಯಿಂದ ನಿರಂತರವಾಗಿ ಬರ್ತಾ ಇದ್ದಾರೆ ಬಾಬಾರ ದರ್ಶನಕ್ಕೆ. ಎಲ್ಲರಿಗೂ ಒಳ್ಳೆಯದಾಗಿ ಶುಭವಾಗಿ ಆಸಕ್ತರು ಸಾಯಿನಾಥನ ಕೃಪಾಶೀರ್ವಾದ ಈ ಜಗತ್ತಿನ ಮೇಲೆ ಎಲ್ಲರೂ ಒಳ್ಳೆಯದಾಗಿ ಮನೆಯಲ್ಲಿ ಎಲ್ಲರಿಗೂ ಬಂದು ಶುಭಾಶೀರ್ವಾದ ಆಗಲು ಪ್ರಾರ್ಥಿಸುತ್ತಾರೆ. ಶುಭವಾಗಿ ಹೋಗಿಸ್ತಾರೆ. ಇವತ್ತು ಏನೇನು ಪ್ರೋಗ್ರಾಮ್ ಆಗೋದು? 5 ಗಂಟೆಗೆ ಬಾಬಾವರಿಗೆ ಪಂಚಾಮೃತ ಅಭಿಷೇಕ, ವಿದ್ಯಾಭಿಷೇಕ, ಸಾಯಿ ಸತ್ಯನಾರಾಯಣ ಪೂಜೆ, ನಂತರ ಸಂಗೀತ ಕಾರ್ಯಕ್ರಮ ಚಾಲನೆ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ನನ್ನ ಆತ್ಮೀಯ ಸಹೋದರ ಅಮೆರಿಕದಲ್ಲಿದ್ದಾನೆ ಅಭಿಲಾಷ್ ಚಕ್ರ ಹಾಗೂ ನಮ್ಮ ಟ್ರಸ್ಟ್ನ ಸದಸ್ಯರಾದಂತಹ ನನ್ನ ಆತ್ಮೀಯ ಸಹೋದರ ಸಂತೋಷ್ ಪಾಟೀಲ್ ಮೂವರು ಸೇರಿ ಶೈಕ್ಷಣಿಕ ಸೇವಾ ಯೋಜನೆ ಎಂದು ಪ್ರಾರಂಭ ಮಾಡಿದ್ದೇವೆ. ಆ ಯೋಜನೆ ಅಡಿಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ PUC ಸೆಕೆಂಡ್ ಇಯರ್ ಅಲ್ಲಿ 90% ಮೇಲೆ ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿ ಅದರಲ್ಲಿ ಒಂದು ವಿದ್ಯಾರ್ಥಿ ನೇಮಿಸಿಕೊಳ್ಳುವ ವಿದ್ಯಾರ್ಥಿ ಪ್ರಜ್ಞಾವನ್ನು ಆಯ್ಕೆ ಮಾಡಿ ಅವರಿಗೆ ಲ್ಯಾಪ್ಟಾಪ್ ಬೇಕಂತ ಹೇಳಿದಾಗ ಅವರಿಗೆ ಒಂದು ಲ್ಯಾಪ್ಟಾಪ್ ಅನ್ನು ಕೊಡಿಸಿದ್ದೇವೆ. ಈ ಒಂದು ಪ್ರಯೋಗ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಿ ಅವರು ನೀಟ್ ಪರೀಕ್ಷೆ ತಯಾರಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಬ್ಬ ಡಾಕ್ಟರ್ ಆಗಿ ನಾವು ಅವರಿಂದ ಒಂದು ವಚನ ತಗೊಂಡಿದ್ದೇವೆ. ನಾವು ಅವರಿಗೆ ಮಾಡಿರುವಂತಹ ನಮ್ಮ ಟ್ರಸ್ಟ್ಗೆ ಸೇವೆ ನೀವು ಒಂದು ನಿಮ್ಗಾಗಲಿದ್ದ ನಂತರ ನೀವು 3 ಜನಕ್ಕೆ ಸೇವೆ ಸಲ್ಲಿಸಬೇಕು. ಆ 3 ಜನ ಇನ್ನೂ 3 ಜನಕ್ಕೆ ಸಲ್ಲಿಸಬೇಕು. ಆ ಮನೆಯಲ್ಲಿ ನಿರಂತರವಾಗಿ ಎಲ್ಲರೂ ವಿದ್ಯಾವಂತರಾಗಿ ಶೈಕ್ಷಣಿಕ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಎಲ್ಲರೂ ಧನ್ಯವಾದ.